Hello everyone, welcome to my YouTube channel All About Education Info. Today we are going to discuss about the most important formulas from 10th mathematics, that is Karnataka board, from Karnataka board. ನಾನು ಇವಾಗ ಪ್ರತಿಯೊಂದು ಚಾಪ್ಟರ್ ಇಂದನೂ ಬರ್ತಕ್ಕಂಥ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂದ್ರೆ ನೀವು ಎಕ್ಸಾಮ್ ಟೈಮಲ್ಲಿ ನೀವು ಮತ್ತೆ ರಿವಿಷನ್ ಮಾಡೋ ಟೈಮಲ್ಲಿ ನಿಮ್ಗೆ ಏನಾಗುತ್ತೆ ಕಷ್ಟ ಆಗುತ್ತೆ. ಆದ್ರಿಂದ ಈ ತರ ಇಂಪಾರ್ಟೆಂಟ್ ಫಾರ್ಮುಲಾಸ್ ನ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮ್ಗೆ ರಿವಿಷನ್ಗೆ ಹೆಲ್ಪ್ ಆಗುತ್ತೆ. ಆದ್ರಿಂದ ನಾನು ಪ್ರತಿಯೊಂದು ಚಾಪ್ಟರ್ ಇಂದನೂ ಬರ್ತಕ್ಕಂಥ ಅಂದ್ರೆ ಎಕ್ಸಾಮ್ ಅಲ್ಲಿ ಫಾರ್ಮುಲಾಸ್ ಮೇಲೆ ಕ್ವಶನ್ಸ್ ಇದ್ದೇ ಇರುತ್ತೆ. ಅದಕ್ಕೋಸ್ಕರ ನಾನು ಇಂಪಾರ್ಟೆಂಟ್ ಫಾರ್ಮುಲಾಸ್ ಮಾತ್ರ ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ. ಕನ್ನಡ ಮೀಡಿಯಂ ಆಸ್ ವೆಲ್ ಆಸ್ ಇಂಗ್ಲಿಷ್ ಮೀಡಿಯಂ ಅಲ್ಲೂ ಲಿಸ್ಟ್ ಮಾಡೋಕೆ ಟ್ರೈ ಮಾಡ್ತೀನಿ. ನಾನ್ ನಿಮ್ಮಿಂದ ಬಯಸೋದಿಷ್ಟೇ, ನಾನು ಮಾಡ್ತಕ್ಕಂಥ ವಿಡಿಯೋ ನಿಮ್ಗೆ ಏನಾದ್ರೂ ಇಷ್ಟ ಆದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನಲ್ ನ ಆದಷ್ಟು ಬೇರೆ ವಿದ್ಯಾರ್ಥಿಗಳಿಗೂ ತಲುಪಿಸಕ್ಕೆ ಟ್ರೈ ಮಾಡಿ. ಇದರಿಂದ ನಮಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್, ಲೆಟ್ ಅಸ್ ಮೂವ್ ಆನ್ ಟು ಅವರ್ ಟಾಪಿಕ್. ಫಸ್ಟ್ ಚಾಪ್ಟರ್, ಟೋಟಲಿ 14 ಚಾಪ್ಟರ್ಸ್ ಇದೆ. ಅದರಲ್ಲಿ ಮೊದಲನೇ ಚಾಪ್ಟರ್ ಯಾವ್ದಪ್ಪ ಅಂದ್ರೆ ವಾಸ್ತವ ಸಂಖ್ಯೆಗಳು, ರಿಯಲ್ ನಂಬರ್ಸ್ ಅಂತ ಕರೀತಾರೆ. ಆ ರಿಯಲ್ ನಂಬರ್ಸ್ ಅಲ್ಲಿ ನಿಮಗೆ ಬರ್ತಕ್ಕಂತ ಇಂಪಾರ್ಟೆಂಟ್ ಫಾರ್ಮುಲಾ ಒಂದೇ ಒಂದಿರುತ್ತೆ. ಯಾವ್ದಪ್ಪ ಅಂದ್ರೆ ಅದು ಎಚ್ ಸಿ ಎಫ್ ಆಫ್ ಎ ಕಾಮ ಬಿ ಇಂಟು ಎಲ್ ಸಿ ಎಂ ಆಫ್ ಎ ಕಾಮ ಬಿ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಇದೊಂದು ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ಅಂದ್ರೆ ಎ ಕಮ ಬಿ ಗಳ ಮಾಸಹ ಇಂಟು ಎ ಕಮ ಬಿ ಗಳ ಲಾಸಹ ಇಸ್ ಈಕ್ವಲ್ಸ್ ಟು ಎ ಇಂಟು ಬಿ. ಅಂದ್ರೆ ನೀವು ಇದರಲ್ಲಿ 1 ಮಾರ್ಕ್ಸ್ಗೆ ಇಲ್ಲ MCQ ಅಲ್ಲಿ ಜಾಸ್ತಿ ಕೇಳ್ತಾರೆ ಈ ಫಾರ್ಮುಲಾ ಮೇಲೆ. MCQ ಅಲ್ಲಿ ಅಲ್ಲಿ 1 ಮಾರ್ಕ್ಸ್ ಕ್ವಶನ್, 1 ಕ್ವಶನ್ ಅಂತೂ ಇದ್ದೇ ಇರುತ್ತೆ ಇದರಲ್ಲಿ. ನಿಮಗೆ ಫಸ್ಟ್ ಆಫ್ ಆಲ್ ನಿಮಗೆ HCF ಅಂದ್ರೇನು, LCM ಅಂದ್ರೇನು ಅನ್ನೋದು ಗೊತ್ತಿರಬೇಕು. ಇದನ್ನ ಡೈರೆಕ್ಟ್ ಆಗಿ ಮಾಡೋದಕ್ಕಾಗಲ್ಲ. ಅಂದ್ರೆ ಇವಾಗ ಎಚ್ ಸಿ ಎಫ್ ಆಫ್ ಎ ಕಮ, ಎರಡು ಸಂಖ್ಯೆ ಯಾವ್ದಾದ್ರು, ಎ ಕಮ ಬಿ ಅಂದ್ರೆ ಎರಡು ಸಂಖ್ಯೆ ಯಾವ್ದಾದ್ರು ಆಗಿರ್ಬೋದು. ಅವೆರಡು ಸಂಖ್ಯೆಗಳು ಕೊಟ್ಬಿಟ್ಟಿರ್ತಾರೆ, ಅವುಗಳ ಮಾಸಹ ಲಾಸಹ ಕೊಟ್ಟಿರ್ತಾರೆ. ನೀವು ಇಲ್ಲ ಒಂದ್ ಸಂಖ್ಯೆ ಕೊಟ್ಟಿರ್ತಾರೆ, ಇಲ್ಲಿ ಎ ಕೊಟ್ಟಿರ್ತಾರೆ, ಇನ್ನು ಬಿ ಕಂಡಿಡಿರಿ ಅಂತ ಕೊಡ್ತಾರೆ. ಸರಿನಾ? ಇದು ಕ್ಲಿಯರ್ ಆಯ್ತು ಅನ್ಕೊಂತೀನಿ ಈ ಫಾರ್ಮುಲಾ. ನಾನು ಎಕ್ಸ್ಪ್ಲೇನ್ ಮಾಡೋದಕ್ಕೂ ಅಲ್ಲ, ಯಾಕೆಂದ್ರೆ ಜಸ್ಟ್ ನಾವು ಇವಾಗ ಫಾರ್ಮುಲಾಸ್ ಲಿಸ್ಟ್ ಮಾಡ್ತಾ ಇರೋದ್ರಿಂದ. ಈಗ ನೆಕ್ಸ್ಟ್ ಚಾಪ್ಟರ್ ಯಾವುದು? ನೆಕ್ಸ್ಟ್ ಚಾಪ್ಟರ್ ಪಾಲಿನಾಮಿಯಲ್ಸ್ ಅಂದ್ರೆ ಬಹುಪದೋಕ್ತಿಗಳು. ಬಹುಪದೋಕ್ತಿಗಳಲ್ಲಿ ಇಂಪಾರ್ಟೆಂಟ್ ಫಾರ್ಮುಲಾ ಏನಪ್ಪಾ ಅಂದ್ರೆ ಅದಕ್ಕೆ ಶೂನ್ಯತೆಗಳನ್ನ ಕಂಡುಹಿಡಿಯೋದು, ಅಂದ್ರೆ ಝೀರೋಸ್ ಫೈಂಡ್ ಔಟ್ ಮಾಡೋದು. ಝೀರೋಸ್ ಆಫ್ ದ ಕ್ವಾಡ್ರಾಟಿಕ್ ಪಾಲಿನಾಮಿಯಲ್ ನ ಫೈಂಡ್ ಔಟ್ ಮಾಡಬೇಕಾಗಿರೋದು. ಅದರಲ್ಲಿ ಫಸ್ಟ್ ಒನ್ ಏನಪ್ಪಾ ಅಂದ್ರೆ ಸಮ್ ಆಫ್ ಝೀರೋಸ್ ಅಂತ ಬರುತ್ತೆ. ಸಮ್ ಆಫ್ ಝೀರೋಸ್ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ. ಅಂದ್ರೆ ಈಗ ಮೂಲಗಳ ಮೊತ್ತ, ಕನ್ನಡದಲ್ಲಿ ಜಾಸ್ತಿ ಏನು ಬರೆಯೋ ಅವಶ್ಯಕತೆ ಇರಲ್ಲ ಅನ್ಸುತ್ತೆ. ಇಲ್ಲಿ ಮೂಲಗಳ ಮೊತ್ತ ಆಲ್ಫಾ ಪ್ಲಸ್ ಬೀಟಾ ಇಸ್ ಈಕ್ವಲ್ಸ್ ಟು ಮೈನಸ್ ಬಿ ಬೈ ಎ ಆಗಿರುತ್ತೆ. ನೆಕ್ಸ್ಟ್ ಮೂಲಗಳ ಗುಣಲಬ್ಧ ಅಂದ್ರೆ ಪ್ರಾಡಕ್ಟ್ ಆಫ್ ಝೀರೋಸ್. ನೀವು ಇದನ್ನ ಒಂದ್ ಕಡೆ ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಬಹಳ ಹೆಲ್ಪ್ ಆಗುತ್ತೆ. ಸಮ್ ಪಾಯಿಂಟ್ ಆಫ್ ವ್ಯೂ ಇಂದ ಹೇಳ್ತಾ ಇದ್ದೀನಿ. ಆಲ್ಫಾ ಬೀಟಾ is equals to C by A, C divided by A. Alpha beta is equals to C by A. ಮೂಲಗಳ ಗುಣಲಬ್ಧ ಇಷ್ಟು. ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಫಾರ್ಮುಲಾ ಇದೆ, ಯಾವ್ದಪ್ಪ ಅಂದ್ರೆ ಅದು ಯಾವನ್ ಕೊಟ್ಟಿರ್ತಾರೆ ಅಂದ್ರೆ ಮೂಲಗಳ ಮೊತ್ತ, ಮೂಲಗಳ ಗುಣಲಬ್ಧ ಎರಡು ಕೊಟ್ಟು ಅವರು ನಿಮ್ಗೆ ಒಂದು ವರ್ಗ ಬಹುಪದೋಕ್ತಿನ ಕಂಡುಹಿಡಿಯಕ್ಕೆ ಕೇಳ್ತಾರೆ. ಅದು ಅವಾಗ ಅದು ಯಾವ ಫಾರ್ಮುಲಪ್ಪ ಅಂದ್ರೆ ಎಕ್ಸ್ ಸ್ಕ್ವಯರ್ ಮೈನಸ್ ಆಲ್ಫಾ ಪ್ಲಸ್ ಬೀಟಾ ಇಂಟು ಎಕ್ಸ್ ಪ್ಲಸ್ ಆಲ್ಫಾ ಬೀಟಾ. ಇದನ್ನ ಯೂಸ್ ಮಾಡಿಕೊಂಡು ನೀವು ಏನ್ ಕಂಡುಹಿಡಿಬೇಕು? ವರ್ಗ ಬಹುಪದೋಕ್ತಿಯನ್ನ ಕಂಡುಹಿಡಬೇಕಾಗುತ್ತೆ. ಕ್ಲಿಯರ್ ಆಯ್ತು ಅನ್ಕೊಂತೀನಿ. ನೆಕ್ಸ್ಟ್ ಚಾಪ್ಟರ್ ಮೂವ್ ಆಗೋಣ, ಬೇಗ ಮೂವ್ ಆಗೋಣ. ನಾನು ಇದನ್ನ ಈ ವಿಡಿಯೋನ ಎರಡು ಪಾರ್ಟ್ ಆಗಿ ಮಾಡ್ತಾ ಇದ್ದೀನಿ. ಸೊ ನಿಮಗೆ ಇದು ಒಂದು 5 ಚಾಪ್ಟರ್ ವರೆಗೂ ಹೇಳ್ಕೊಡ್ತೀನಿ. 5 ಚಾಪ್ಟರ್ ವರೆಗೂ ಲಿಸ್ಟ್ ಮಾಡ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ಪಾರ್ಟ್ ಆಫ್ ವಿಡಿಯೋದಲ್ಲಿ 5ನೇ ಚಾಪ್ಟರ್ ಇಂದ ಮುಂದಕ್ಕೆ ಇರುವಂತಹ ಚಾಪ್ಟರ್ಗಳು ಲಿಸ್ಟ್ ಬರುತ್ತೆ. ಡೋಂಟ್ ವರಿ. ನೆಕ್ಸ್ಟ್ ಪೇರ್ ಆಫ್ ಲೀನಿಯರ್ ಈಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್ ಅಂದ್ರೆ ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಜೋಡಿ.
ನಾನು ಇದನ್ನ ಬರೆಯಕ್ ಹೋಗಿಲ್ಲ ಜಾಸ್ತಿ, ಕನ್ನಡದಲ್ಲಿ ಏನು ಬರೆಯಕ್ ಹೋಗಿಲ್ಲ. ಸೊ ನಿಮ್ಗೆ ಗೊತ್ತಿರುತ್ತೆ ಅಂತ. ಪೇರ್ ಆಫ್ ಲೀನಿಯರ್ ಇಕ್ವೇಶನ್ಸ್ ಇನ್ 2 ವೇರಿಯೇಬಲ್ಸ್. ಸೊ ಇದರಲ್ಲಿ ಫಸ್ಟ್ನೇದು ಏನ್ ಬೇಕಪ್ಪ ಅಂದ್ರೆ ನಿಮ್ಗೆ ಫಾರ್ಮುಲಾ ಅದು ಹೇಳ್ತಾರಲ್ಲ, ಅನುಪಾತಗಳ ಹೋಲಿಕೆ, ಕಂಪ್ಯಾರಿಸನ್ ಆಫ್ ದ ರೇಷಿಯೋಸ್, ಅದೆಲ್ಲ ಗೊತ್ತಾಗೋಕ್ಕಿಂತ ಮುಂಚೆ ನಿಮಗೆ ಜನರಲ್ ಫಾರ್ಮ್ ಗೊತ್ತಿರಬೇಕು. ಅಂದ್ರೆ ಸಾಮಾನ್ಯ ರೂಪ, ಜನರಲ್ ಫಾರ್ಮ್. ಜನರಲ್ ಫಾರ್ಮ್ ಏನಪ್ಪಾ? a1x ಕಲರ್ ಚೇಂಜ್ ಮಾಡ್ಕೊಳ್ಳೋಣ. a1x ಪ್ಲಸ್ b1y ಪ್ಲಸ್ c1 is equals to 0. Next a2x plus b2y plus c2 is equals to 0. ಇದು ಜನರಲ್ ಫಾರ್ಮ್ ಅಂದ್ರೆ ಸಾಮಾನ್ಯ ರೂಪ. ಯಾವ್ದ್ರದ್ದು? ಎರಡು ಚರಾಕ್ಷರಗಳುಳ್ಳ ರೇಖಾತ್ಮಕ ಸಮೀಕರಣಗಳ ಸಾಮಾನ್ಯ ರೂಪ ಅಂದ್ರೆ ಈ ರೀತಿ ಇರಬೇಕು. ಅವ್ರೊಂದ್ ಟೈಮ್ ಏನ್ ಕೊಡ್ತಾರೆ ಅಂದ್ರೆ, ಈಗ ಇದು ಫಾರ್ ಎಕ್ಸಾಂಪಲ್ ಒಂದು ಸಮೀಕರಣನ, ಒಂದು ಲೀನಿಯರ್ ಇಕ್ವೇಶನ್ ನ a1x b1y ಇರುತ್ತೆ, c1 ಈ ಕಡೆ ಇದ್ಬಿಡುತ್ತೆ, ಅದು ಈ ಕಡೆ 0 ಇದೆಯಲ್ಲ ಆ ಸೈಡ್ ಇರುತ್ತೆ. ಅವಾಗ ಏನ್ ಮಾಡ್ಬೇಕು ನೀವು? ಸಿನ ಈ ಕಡೆ ಮೂವ್ ಮಾಡ್ಕೊಂಡು ನೀವು ಸಾಮಾನ್ಯ ರೂಪಕ್ಕೆ ತಂದಾದ್ಮೇಲೆ ನೀವು ಅನುಪಾತಗಳ ಹೋಲಿಕೆ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಈಗ ಮೇನ್ ಕಂಟೆಂಟ್ ಬರೋಣ. ಕಂಪ್ಯಾರಿಸನ್ ಆಫ್ ದ ರೇಷಿಯೋಸ್ ಅಂತ ಬರುತ್ತೆ. ಅಂದ್ರೆ ಈಗ 3 ಪಾಯಿಂಟ್ ಇರುತ್ತೆ ಇದರಲ್ಲಿ. a1/a2 ನಾಟ್ ಈಕ್ವಲ್ಸ್ ಟು b1/b2 ಆಗಿದ್ರೆ ಏನು ಅಂದ್ರೆ ಇದರಲ್ಲಿ ಗ್ರಾಫಿಕಲ್ ರೆಪ್ರೆಸೆಂಟ್ 3 ಕಾಲಮ್ ಬರುತ್ತೆ. ನೆಕ್ಸ್ಟ್ ನಾನು 3 ಕಾಲಮ್ ಹೇಳಕ್ ಹೋಗಲ್ಲ, ನಿಮಗೆ ಮೇನ್ ಬೇಕಿರೋದೆ ಅಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಏನು ಅಂದ್ರೆ ಪರಿಹಾರಗಳ ಸಂಖ್ಯೆ ಎಷ್ಟಿರುತ್ತೆ ಅಂತ. ಅದೊಂದು ಮೇನ್ ಇಂಪಾರ್ಟೆಂಟ್ ನಿಮ್ಗೆ. ನಕ್ಷೆಯ ಸ್ವರೂಪ, ಪರಿಹಾರಗಳ ಸಂಖ್ಯೆ, ಸಮೀಕರಣದ ಸ್ಥಿರತೆ, ಇಷ್ಟು ಈ 3 ಕಾಲಮ್ ಇರುತ್ತೆ. ಅದರಲ್ಲಿ ನಿಮ್ಗೆ ಪರಿಹಾರಗಳ ಸಂಖ್ಯೆ ಅನ್ನೋದು ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಇವಾಗ ಆಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಏನ್ ಮಾಡಕ್ಕಾಗುತ್ತೆ? ಇದು ಏನ್ ಮಾಡ್ತೀರಾ ಇದರಿಂದ? a1/a2 ನಾಟ್ ಈಕ್ವಲ್ಸ್ ಟು b1/b2 ಆಗಿದ್ರೆ ಎಕ್ಸಾಕ್ಟ್ಲಿ ಒಂದು ಸೊಲ್ಯೂಷನ್, ಅಂದ್ರೆ ಎಕ್ಸಾಕ್ಟ್ಲಿ ಒಂದೇ ಒಂದು ಸೊಲ್ಯೂಷನ್ ಇರುತ್ತೆ. ಅಂದ್ರೆ ಒಂದೇ ಪರಿಹಾರ ಅಂದ್ರೆ ಯುನಿಕ್ ಸೊಲ್ಯೂಷನ್, ಅನನ್ಯ ಅಂತ ಕರೀತಾರೆ ಯುನಿಕ್ಗೆ. ನೆಕ್ಸ್ಟ್ ಒನ್, ಈ ಪಾಯಿಂಟ್ ಅರ್ಥ ಆಯ್ತಾ? 3 ಪಾಯಿಂಟ್ ಇರುತ್ತೆ. ನೆಕ್ಸ್ಟ್ ಒನ್ a1/a2 ಎಲ್ಲಾನು ಈಕ್ವಲ್ ಆಯ್ತಪ್ಪ. a1/a2 ಈಕ್ವಲ್ಸ್ b1/b2 ಈಕ್ವಲ್ಸ್ c1/c2 ಅಂದ್ರೆ a1 ವ್ಯಾಲ್ಯೂ, b1 ವ್ಯಾಲ್ಯೂ, a1/a2 ವ್ಯಾಲ್ಯೂ, b1/b2 ವ್ಯಾಲ್ಯೂ, c1/c2 3 ಈಕ್ವಲ್ ಆಯ್ತು ಅಂದ್ರೆ ಆಲ್ಜಿಬ್ರಾಯಿಕ್ ಇಂಟರ್ಪ್ರಿಟೇಷನ್ ಅಂದ್ರೆ ಪರಿಹಾರಗಳ ಸಂಖ್ಯೆ ಎಷ್ಟಿರುತ್ತೆ? ಅಪರಿಮಿತ ಪರಿಹಾರ ಅಂದ್ರೆ ಇನ್ಫೈನೈಟ್ಲಿ ಮೆನಿ ಸೊಲ್ಯೂಷನ್ಸ್. ಅಂದ್ರೆ ಅಪರಿಮಿತ ಪರಿಹಾರ. ನೆಕ್ಸ್ಟ್ ಲಾಸ್ಟ್ ಒನ್, ಮೂರನೇ ಪಾಯಿಂಟ್ ಇದರಲ್ಲಿ a1/a2 b1/b2 ಗೆ ಈಕ್ವಲ್ ಆಯ್ತು, ಆದ್ರೆ ಅದರ ಮೌಲ್ಯ c1/c2 ಗೆ ಈಕ್ವಲ್ ಆಗ್ಲಿಲ್ಲ ಅಂದ್ರೆ ಇವೆರಡರಲ್ಲ, a1/a2 is equals to b1/b2 ಇವೆರಡು ಈಕ್ವಲ್ ಆಗಿ ಅವೆರಡರ ಬೆಲೆ ಏನಾದ್ರು ಈ c1/c2 ಗೆ ಈಕ್ವಲ್ ಆಗಿಲ್ಲ ಅಂದ್ರೆ ಎಷ್ಟು ಪರಿಹಾರಗಳು ಇರುತ್ತೆ? ಯಾವುದೇ ಪರಿಹಾರವಿಲ್ಲ, ನೋ ಸೊಲ್ಯೂಷನ್. ಅಂದ್ರೆ ಪರಿಹಾರನೇ ಇಲ್ಲ, ಇಷ್ಟು ಪರಿಹಾರವೇ ಇರೋದಿಲ್ಲ. ನೆಕ್ಸ್ಟ್ ಇದರಲ್ಲಿ ವರ್ಜಿಸುವ ವಿಧಾನ ಬರುತ್ತೆ. ಇದರಲ್ಲಿ ಮೇನ್ ಇವನ್ನ ನಾನು ನಿಮಗೆ ಬೇಕು ಅಂದ್ರೆ, ನಿಮಗೆ ನೆಕ್ಸ್ಟ್ ವಿಡಿಯೋಸ್ ಎಲ್ಲ ಬೇಕು ಅಂದ್ರೆ ಇದ್ರ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗ್ಲಿ, ಈಗ ಗ್ರಾಫಿಕಲ್ ಮೆಥಡ್ ಇಂದ ಎರಡು ರೇಖಾತ್ಮಕ ಸಮೀಕರಣ ಬಿಡಿಸೋದಾಗ್ಲಿ, ವಿಧಾನದಿಂದ ಹೇಳಿದ್ನಲ್ಲ ಅದೇ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಟು ಪೇರ್ ಆಫ್ ಲೀನಿಯರ್ ಇಕ್ವೇಶನ್ ನ ಸೊಲ್ಯೂಷನ್ ಕಂಡುಹಿಡಿಯೋದಾಗ್ಲಿ, ಇವುಗಳು ವಿಡಿಯೋಸ್ ಏನಾದ್ರು ಬೇಕು ಅಂದ್ರೆ ಮಾಡ್ತೀನಿ. ಕಮೆಂಟ್ ಸೆಕ್ಷನ್ ಅಲ್ಲಿ ಎಸ್ ಆರ್ ಬೇಕು ಅಂತ ಹಾಕಿದ್ರೆ ಸಾಕು. ನೆಕ್ಸ್ಟ್ ವರ್ಜಿಸುವ ವಿಧಾನ, ಆಮೇಲೆ ವರ್ಜಿಸುವ ವಿಧಾನ ಅಂದ್ರೆ ಅದೇ ಎಲಿಮಿನೇಷನ್ ಮೆಥಡ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡೋದು. ಅದು 2 ಮಾರ್ಕ್ಸ್ಗಾಗ್ಲಿ 3 ಮಾರ್ಕ್ಸ್ಗಾಗ್ಲಿ ಕೇಳ್ತಾನೆ ಇರ್ತಾರೆ. ಅದಂತೂ ಕ್ವಶನ್ ಇದ್ದೇ ಇರುತ್ತೆ 2 ಮಾರ್ಕ್ಸ್ಗೆ, ವರ್ಜಿಸುವ ವಿಧಾನದಿಂದ ಕಂಡುಹಿಡಿಯೋದು. ಆಮೇಲೆ 4 ಮಾರ್ಕ್ಸ್ಗೆ ಇನ್ ಆಸ್ ಇಟ್ ಈಸ್ ಅದು ಸುಲಭ ಗೊತ್ತು ನಿಮಗೆ. ಇಟ್ ಈಸ್ ಅನ್ ಈಸಿ ಮೆಥಡ್. ಯಾವುದು? ಗ್ರಾಫಿಕಲ್ ಮೆಥಡ್ ಇಂದ ನೀವು ಎರಡು ಸಮೀಕರಣಗಳ ಪರಿಹಾರವನ್ನ ಕಂಡುಹಿಡಿಯೋದು.
ನೆಕ್ಸ್ಟ್ ಚಾಪ್ಟರ್ ಬೇಗ ಹೋಗ್ಬಿಡೋಣ ನಾವು, ಜಾಸ್ತಿ ಡ್ರ್ಯಾಗ್ ಮಾಡೋದ್ ಬೇಡ ಕಾನ್ಸೆಪ್ಟ್ ನ. ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂದ್ರೆ ವರ್ಗ ಸಮೀಕರಣಗಳು. ವರ್ಗ ಸಮೀಕರಣಗಳು ವರ್ಗ ಸಮೀಕರಣಗಳಲ್ಲಿ ಫಸ್ಟ್ ಆಫ್ ಆಲ್ ಯಾವ್ದಕ್ಕೆ ಹೋಗ್ಬೇಕಪ್ಪ ಅಂದ್ರೆ ವರ್ಗ ಸಮೀಕರಣಗಳಲ್ಲಿ ಸಾಮಾನ್ಯ ರೂಪ ಅಂದ್ರೆ ಆದರ್ಶ ರೂಪ. ವರ್ಗ ಸಮೀಕರಣದ ಆದರ್ಶ ರೂಪವನ್ನ ನೀವು ಫಸ್ಟ್ ಕಲ್ತ್ಕೋಬೇಕಾಗುತ್ತೆ. ಅದರ ಆದರ್ಶ ರೂಪ ಯಾವುದು? ಸ್ಟ್ಯಾಂಡರ್ಡ್ ಫಾರ್ಮ್ ಯಾವ್ದಪ್ಪ ಅಂದ್ರೆ ax² ಪ್ಲಸ್ bx ಪ್ಲಸ್ c ಇಸ್ ಈಕ್ವಲ್ಸ್ ಟು 0. ಇದು ವರ್ಗ ಸಮೀಕರಣದ ಆದರ್ಶ ರೂಪವಾಗಿದೆ. ಫಸ್ಟ್ ಆಫ್ ಆಲ್ ವೆರಿ ವೆರಿ ಇಂಪಾರ್ಟೆಂಟ್ ax² ಪ್ಲಸ್ bx ಪ್ಲಸ್ c ಅನ್ನೋದು. ನೆಕ್ಸ್ಟ್ ಒನ್ ವರ್ಗ ಸಮೀಕರಣದ ಸೂತ್ರ ಅಂದ್ರೆ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಅವ್ರು ಏನ್ ಮಾಡ್ತಾರೆ ಅಂದ್ರೆ ಈಗ ಎಕ್ಸಾಮ್ ಅಲ್ಲಿ ನೆಕ್ಸ್ಟ್ ಆದರ್ಶ ರೂಪ ಅಂದ್ರೆ ಇದು ಫಸ್ಟ್ ಏನ್ ಕೊಟ್ಟಿರ್ತಾರಪ್ಪ ಅಂದ್ರೆ ಅವರು ಈಗ 7x² ಫಾರ್ ಎಕ್ಸಾಂಪಲ್ ಹೇಳ್ತಿರೋದು 5x ಇಸ್ ಈಕ್ವಲ್ಸ್ ಟು -3 ಅಂತ ಕೊಟ್ಬಿಡ್ತಾರೆ. ಈ ತರ ಕೊಟ್ಟಾಗ ನೀವು ಇದರಲ್ಲಿ ಫಸ್ಟ್ ಏನ್ ಮಾಡ್ಬೇಕು, ವರ್ಗ ಸಮೀಕರಣನ ಆದರ್ಶ ರೂಪದಲ್ಲಿ ಬರೆಯಿರಿ ಅಂತ ಕೊಡ್ತಾರೆ. ಅವಾಗ ಏನ್ ಮಾಡ್ಬೇಕು ಅಂದ್ರೆ ನೀವು ಜಸ್ಟ್ ಈಗ -3ನ ಈ ಕಡೆ ಶಿಫ್ಟ್ ಮಾಡೋದು. ಇದು ಶಿಫ್ಟ್ ಮಾಡೋದಲ್ಲ, ಇಸ್ ರಾಂಗ್ ಕನ್ವೆನ್ಷನ್. ಶಿಫ್ಟ್ ಮಾಡೋದು ಈ ಕಡೆ ಕಳಿಸ್ತೆ ಆ ಕಡೆ ಕಳಿಸ್ತೆ ಅನ್ನೋದೆಲ್ಲ ಮ್ಯಾಥ್ಸ್ ಅಲ್ಲಿ ಇಲ್ವೇ ಇಲ್ಲ. ನಾವು ಎರಡು ಕಡೆನೂ ನಾವೇನ್ ಮಾಡ್ತೀವಿ, ಇಲ್ಲಿ ನಮ್ಗೆ ಇಲ್ಲಿ -3 ಇರೋ ಜಾಗದಲ್ಲಿ ಈ ಜಾಗದಲ್ಲಿ 0 ಬರ್ಬೇಕಲ್ವನಪ್ಪ, ನಮ್ಗೆ ಇಲ್ಲಿರೋದು 0 ಬರಬೇಕು. 0 ಬರಬೇಕು ಅಂದ್ರೆ ಎರಡು ಕಡೆ ನಾವು +3ನ ಕೂಡಿಸ್ಬೇಕಷ್ಟೇ. ಎರಡು ಕಡೆ +3ನ ಕೂಡಿಸಿದಾಗ ಅದೇನಾಗುತ್ತೆ ಅಂದ್ರೆ ಈ ಸೈಡ್ ಲೆಫ್ಟ್ ಹ್ಯಾಂಡ್ ಸೈಡ್ ಅಲ್ಲೂ +3, ರೈಟ್ ಹ್ಯಾಂಡ್ ಸೈಡ್ ಅಲ್ಲೂ +3, ಎರಡು ಕಡೆನೂ +3ನ ಕೂಡಿಸಿದಾಗ -3 +3 ಬೆಲೆ ಏನಾಗುತ್ತೆ 0 ಆಗುತ್ತೆ. ಅಂದ್ರೆ ಟೋಟಲ್ ವ್ಯಾಲ್ಯೂ 0 ಆಗೋಗುತ್ತೆ. ನಾವು ಕೋಡ್ ಮೆಥಡ್ ಅಲ್ಲಿ ನಾನು ಆ ಕಡೆಯಿಂದ ಇದನ್ನ ಕಳಿಸ್ತೆ, ಈ ಕಡೆಯಿಂದ ಅದನ್ನ ಕಳಿಸ್ತೆ ಅಂತ ಹೇಳಿ, ಬಟ್ ನಿಮ್ಗೆ ಅದು ರೂಢಿ ಆಗಿರೋದ್ರಿಂದ ನಾನು ಆ ರೀತಿನೇ ಹೇಳೋದಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಇನ್ನೊಂದ್ಸಲ ಏನ್ ಕೊಟ್ಟಿರ್ತಾರೆ ಅಂದ್ರೆ ಫಾರ್ ಎಕ್ಸಾಂಪಲ್ 5x², ಬೇಗ ಹೋಗೋಣ, 2x² ಪ್ಲಸ್ 7x ಪ್ಲಸ್ 3 ಪ್ಲಸ್ 8x ಪ್ಲಸ್ 9 ಇಸ್ ಈಕ್ವಲ್ಸ್ ಟು 0 ಅಂತ ಡೈರೆಕ್ಟ್ ಕೊಟ್ಟಿರ್ತಾರೆ. ಇದನ್ನ ಆದರ್ಶ ರೂಪದಲ್ಲಿ ವ್ಯಕ್ತಪಡಿಸಬೇಕು. ಅಂದ್ರೆ ಇಲ್ಲಿ ಏನಿಲ್ಲ, ಎರಡು ಗ್ರೂಪಿಂಗ್ ಮಾಡ್ಕೊಳ್ಳಿ ಅಷ್ಟೇ. 5x² ಪ್ಲಸ್ 2x², 7x², 7x ಪ್ಲಸ್ 8x ಇಲ್ಲಿದೆ ನೋಡಿ, 7x ಪ್ಲಸ್ 8x, 7x ಪ್ಲಸ್ 8x ಏನಾಗುತ್ತೆ 15x ಆಗುತ್ತೆ. ನೆಕ್ಸ್ಟ್ 9 ಪ್ಲಸ್ 3 ಇಸ್ ಈಕ್ವಲ್ಸ್ ಟು 0 ಆದರ್ಶ ರೂಪದಲ್ಲಿ ಬಂತ. ಆಮೇಲೆ ನೀವು ಏನ್ ಮಾಡ್ಬೇಕು, ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾನೋ ಇಲ್ಲಾಂದ್ರೆ ಸ್ಪ್ಲಿಟ್ಟಿಂಗ್ ಮಾಡೋದು, ಆ ರೀತಿ ನೀವು ಫ್ಯಾಕ್ಟರೈಸೇಷನ್ ಮುಖಾಂತರ, ಸ್ಪ್ಲಿಟ್ಟಿಂಗ್ ಅಂತೀನಿ, ಅಪವರ್ತನ ವಿಧಾನದಿಂದ ಫ್ಯಾಕ್ಟರೈಸೇಷನ್ ಮುಖಾಂತರ ನೀವು ಸೊಲ್ಯೂಷನ್ ಫೈಂಡ್ ಔಟ್ ಮಾಡೋದಕ್ಕೆ ಕೊಡ್ತಾರೆ. ಇಲ್ಲಿಗೆ ಆದರ್ಶ ರೂಪ ಅರ್ಥ ಆಯ್ತು ಅನ್ಕೊಂತೀನಿ. ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಕ್ವಾಡ್ರಾಟಿಕ್ ಈಕ್ವೇಶನ್, ವರ್ಗ ಸಮೀಕರಣದ ಆದರ್ಶ ರೂಪ. ನೆಕ್ಸ್ಟ್ ಇದರಲ್ಲಿ ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ ವೆರಿ 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 ಇಂಪಾರ್ಟೆಂಟ್. ಇದು ನಿಮ್ಗೆ ಹೈಯರ್ ಎಜುಕೇಶನ್ಗೂ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಕ್ವಾಡ್ರಾಟಿಕ್ ಈಕ್ವೇಶನ್ ಫಾರ್ಮುಲಾ, x is equals to -b plus or minus square root of b² minus 4ac divided by 2a. ಇದು ಕ್ವಾಡ್ರಾಟಿಕ್ ಈಕ್ವೇಶನ್ ನ ಫಾರ್ಮುಲಾ ಇದಾಗಿದೆ, ವರ್ಗ ಸಮೀಕರಣದ ಸೂತ್ರ ಇದು. ಇದನ್ನ ಯೂಸ್ ಮಾಡ್ಕೊಂಡು ನೀವು ಹೈಯರ್ ಎಜುಕೇಶನ್ ಅಲ್ಲಿ ಏನ್ ಮಾಡಿರ್ತಾರಪ್ಪ ಅಂದ್ರೆ PUC ಗೆ ಹೋಗ್ತೀರಾ, ಅಲ್ಲಿ ಏನ್ ಮಾಡ್ತಾರೆ ಅವರು ಡೈರೆಕ್ಟ್ ಆಗಿ ಈಕ್ವೇಶನ್ ಯೂಸ್ ಮಾಡ್ಕೊಂಡು ಸಾಲ್ವ್ ಮಾಡಿರ್ತಾರೆ. ಅವಾಗ ನಿಮ್ಗೆ ಡೈರೆಕ್ಟ್ ಆಗಿ ಅದೇನಾಗಿರುತ್ತೆ, ಇದು ಡೈರೆಕ್ಟ್ ಆಗಿ ಹೆಂಗ್ ಬಂದ್ಬಿಡ್ತಿದ್ದು ಅಂತ ಕನ್ಫ್ಯೂಸ್ ಆಗುತ್ತೆ. ಅಲ್ಲಿ ನಿಮ್ಗೆ ಹೆಲ್ಪ್ ಆಗೋದ್ರೆ ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. 10th ದೃಷ್ಟಿಯಿಂದ ಅಷ್ಟೇ ಅಲ್ಲ, ಮುಂದೆ ಹೈಯರ್ ಎಜುಕೇಶನ್ ದೃಷ್ಟಿಯಿಂದ ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ ಏನ್ ಬರುತ್ತೆ ಅಂದ್ರೆ ನೆಕ್ಸ್ಟ್ ಇನ್ನೊಂದು ಇಂಪಾರ್ಟೆಂಟ್ ಇದರಲ್ಲಿ ಕ್ವಶನ್ಸ್ ಕೇಳ್ತಾರೆ. ಯಾವ್ದಪ್ಪ ಅಂದ್ರೆ ಅದು ಡಿಸ್ಕ್ರಿಮಿನೆಂಟ್ ವ್ಯಾಲ್ಯೂ ಅಂದ್ರೆ ಶೋಧಕ ಆರ್ ಡಿಸ್ಕ್ರಿಮಿನೆಂಟ್. ನಾನು ಡಿಸ್ಕ್ರಿಮಿನೆಂಟ್ ಅಂತ ಬರ್ಕೊಂತೀನಿ, ನೀವು ಶೋಧಕ ಅಂತ ಬರ್ಕೊಳ್ಳಿ. ಡಿಸ್ಕ್ರಿಮಿನೆಂಟ್ ಅಂದ್ರೆ ಡೆಲ್ಟಾ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಇದು ಸ್ಕ್ವೇರ್ ರೂಟ್ ಬರಲ್ಲ ಇದಕ್ಕೆ, b² - 4ac ಅಷ್ಟೇ, b² -
4ac ಇದು ಫಾರ್ಮುಲಾ ಡಿಸ್ಕ್ರಿಮಿನೆಂಟ್ ಫೈಂಡ್ ಔಟ್ ಮಾಡೋದಕ್ಕೆ. ಇದರಲ್ಲಿ ಮೂಲಗಳ ಸ್ವಭಾವ ಅಂತ ಕೇಳ್ತಾರೆ, ಅಂದ್ರೆ ನೇಚರ್ ಆಫ್ ರೂಟ್ಸ್. ನೇಚರ್ ಆಫ್ ರೂಟ್ಸ್ ಏನಿರುತ್ತೆ ಅಂತ ಅಂದ್ರೆ ಡೈರೆಕ್ಟ್ ಆಗಿ ಡೆಲ್ಟಾ ವ್ಯಾಲ್ಯೂ 3 ಕೇಸಸ್ ಬರುತ್ತೆ ಇದರಲ್ಲಿ. 3 cases will be one. We will have 3 cases here. First one, if delta value becomes 0 ಅಂದ್ರೆ ಈ ಟೋಟಲಿ b square minus 4ac ವ್ಯಾಲ್ಯೂ ಏನಾದ್ರೂ 0 ಗೆ ಈಕ್ವಲ್ ಆಯ್ತು ಅಂದ್ರೆ ನೇಚರ್ ಆಫ್ ರೂಟ್ಸ್ ಏನಿರುತ್ತೆ, 2 ಈಕ್ವಲ್ ರಿಯಲ್ ರೂಟ್ಸ್. 2 ಈಕ್ವಲ್ ರಿಯಲ್ ರೂಟ್ಸ್ ಆಗಿರುತ್ತೆ. ನೆಕ್ಸ್ಟ್ ಏನ್ ಬರುತ್ತೆ, ವಾಸ್ತವ ಮತ್ತು ಸಮ. ಅಂದ್ರೆ 2 ಈಕ್ವಲ್ ರಿಯಲ್ ರೂಟ್ಸ್ ಅಂದ್ರೆ ವಾಸ್ತವ ಮತ್ತು ಸಮ. ಸೆಕೆಂಡ್ ಕೇಸ್ ಏನಾಗುತ್ತೆ, ಡೆಲ್ಟಾ ವ್ಯಾಲ್ಯೂ ಗ್ರೇಟರ್ ದೆನ್ 0 ಅಂದ್ರೆ ಡೆಲ್ಟಾ ವ್ಯಾಲ್ಯೂ ಅಂದ್ರೆ ಬಿ ಸ್ಕ್ವೇರ್ ಮೈನಸ್ 4ac 0ಗಿಂತ ಜಾಸ್ತಿ ಬಂತಪ್ಪ, ಅವಾಗ ಏನಾಗಿರುತ್ತೆ, 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್. 2 ಡಿಸ್ಟಿಂಕ್ಟ್ ರಿಯಲ್ ರೂಟ್ಸ್ ಅಂದ್ರೆ ವಾಸ್ತವ ಮತ್ತು ವಿಭಿನ್ನ. ಕನ್ನಡದಲ್ಲಿ ಏನಂತ ಕರೀತಾರೆ ಅದನ್ನ, ವಾಸ್ತವ ಮತ್ತು ವಿಭಿನ್ನ. ನೆಕ್ಸ್ಟ್ ಥರ್ಡ್ ಒನ್, ವೆರಿ ವೆರಿ ಇಂಪಾರ್ಟೆಂಟ್, delta value become less than 0. If delta value becomes less than 0, then no real roots. ರೂಟ್ಸೇ ಇರೋದಿಲ್ಲ ಅದಕ್ಕೆ. ರೂಟ್ಸ್ ಇರುತ್ತೆ, ರಿಯಲ್ ರೂಟ್ಸ್ ಇರಲ್ಲ, ಅಂದ್ರೆ ಊಹಾ ಸಂಖ್ಯೆಗಳು ಆಗೋಗುತ್ತದೆ. ಇಷ್ಟ ಅರ್ಥ ಆಯ್ತು ಅನ್ಕೊಂತೀನಿ. ಇದು ವರ್ಗ ಸಮೀಕರಣಗಳ ಚಾಪ್ಟರ್ ದಿಂದ, ಅಂದ್ರೆ ಕ್ವಾಡ್ರಾಟಿಕ್ ಈಕ್ವೇಶನ್ಸ್ ಅಂತ ಇಂಪಾರ್ಟೆಂಟ್ ಫಾರ್ಮುಲಾಸ್ ಅಂದ್ರೆ ನೆನ್ಪಿಟ್ಕೊಂಡ್ಲೇಬೇಕು. ನೆಕ್ಸ್ಟ್ ಇದರಲ್ಲಿ ಇನ್ನೊಂದು ಬರುತ್ತೆ, ಅಪವರ್ತನ ವಿಧಾನದಿಂದ ಏನು ಪರಿಹಾರಗಳನ್ನ ಕಂಡುಹಿಡಿಯೋದು. ಅದು ನಿಮಗೆ ಇವಾಗ ಪ್ರಾಬ್ಲಮ್ಸ್ಗೆ ಹೋಗ್ಬಿಡುತ್ತದು. ಅದು ಪ್ರಾಬ್ಲಮ್ಸ್ಗೆ ಅದು ಬೇಕಾಗಲ್ಲ. ಅದು ಪ್ರಾಬ್ಲಮ್ಸ್ ಅಂದ್ರೆ ನಾನು ಪ್ರಾಬ್ಲಮ್ಸ್ ಓರಿಯೆಂಟೆಡ್ ವಿಡಿಯೋಸ್ಗೆ ಮಾಡ್ಬೇಕಾಗುತ್ತೆ ಅವಾಗ. ಇವು ನಾನು ಜಸ್ಟ್ ಫಾರ್ಮುಲಾಸ್ ನ ಲಿಸ್ಟ್ ಮಾಡ್ತಿರೋದ್ರಿಂದ ನಾವು ಫಾರ್ಮುಲಾಸಿಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ. ನೆಕ್ಸ್ಟ್ ಚಾಪ್ಟರ್ ಸಮಾಂತರ ಶ್ರೇಣಿಗಳು ಅಂದ್ರೆ ಅರ್ಥಮೆಟಿಕ್ ಪ್ರೋಗ್ರೆಷನ್. ಇದರಲ್ಲಿ ಯಾವ್ಯಾವ ಇದರಲ್ಲಿ ಸುಮಾರು ಫಾರ್ಮುಲಾಸ್ ಬರುತ್ತೆ. ನಿಮಗೆ ಇವಾಗ ಬೇಸಿಕ್ ಆಗಿ ಬೇಕಾಗಿರುವಂತ ಫಾರ್ಮುಲಾಸ್ ಮಾತ್ರ ಹೇಳ್ತೀನಿ. ಫಸ್ಟ್ ಒನ್, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಯಾವ್ದು ಬರುತ್ತೆ, ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ a, a plus d, a plus 2d, a plus 3d, and so on, a plus n minus 1 into d. ಸಮಾಂತರ ಶ್ರೇಣಿಯ ಸಾಮಾನ್ಯ ರೂಪ. ಇದು ವೆರಿ ವೆರಿ ಇಂಪಾರ್ಟೆಂಟ್. ಇದು ಎನ್ನೇ ಪದ ಆಗುತ್ತಲ್ವಾ, ಅಂದ್ರೆ ಅಪ್ ಟು ಎನ್ ಅಂತ ಹೇಳಿದೆ. ಅಂದ್ರೆ ಈಗ nth ಟರ್ಮ್ ಆಫ್ ಎ ಪಿ ಏನಾಗುತ್ತೆ, ಲಾಸ್ಟ್ನೇ ಪದ ಇದೆಯಲ್ಲ ಅದೇ ಆಗೋಗುತ್ತೆ. ನೆಕ್ಸ್ಟ್ ಅದೇ ಫಸ್ಟ್ ಫಾರ್ಮುಲಾ ಅಂಡ್ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ, nth ಟರ್ಮ್ ಆಫ್ ಎ ಪಿ ಅರ್ಥಮೆಟಿಕ್ ಪ್ರೋಗ್ರೆಷನ್. nth ಟರ್ಮ್ ಎಂದನೇ ಪದ ಏನಾಗುತ್ತೆ, ಎ ಎನ್ ಇಸ್ ಈಕ್ವಲ್ಸ್ ಟು ಎ ಪ್ಲಸ್ ಎನ್ ಮೈನಸ್ 1 ಇಂಟು ಡಿ, ಅಂದ್ರೆ ಇದೇ ಆಗೋಗುತ್ತೆ. ಇದರಲ್ಲಿ ಎ ಅಂದ್ರೆ ಏನಪ್ಪಾ, ಎ ಅಂದ್ರೆ ಮೊದಲನೇ ಪದ, ಎನ್ ಅಂದ್ರೆ ಗೊತ್ತಿರುತ್ತೆ, ಎನ್ ಬೆಲೆ ಕೊಟ್ಟಿರ್ತಾರೆ, ಡಿ ಅಂದ್ರೆ ಸಾಮಾನ್ಯ ವ್ಯತ್ಯಾಸ ಅಂದ್ರೆ ಕಾಮನ್ ಡಿಫರೆನ್ಸ್. ಈಗ ಫಾರ್ ಎಕ್ಸಾಂಪಲ್ 5 ಕೊಟ್ಟಿರ್ತಾರೆ, 7, 9, 11, 13, 15 ಸೊ ಈ ತರ ಕೊಟ್ಟು ನಿಮಗೆ ಈಗ ಇದೆಷ್ಟು ಪದ ಇದೆ, 3, 3, 6 ಪದ ಕೊಟ್ಟಿದ್ದಾರೆ. 20ನೇ ಪದವನ್ನು ಕಂಡುಹಿಡಿಯಿರಿ ಅಂತ ಕೊಟ್ಬಿಡ್ತಾರೆ. ಅಂದ್ರೆ A20, ಫೈಂಡ್ ಔಟ್ A20 ಅಂತ ಕೊಡ್ತಾರೆ. ಇದರಲ್ಲಿ ನಿಮಗೆ ಸಾಮಾನ್ಯ ವ್ಯತ್ಯಾಸ ಯಾವತ್ತೇ ಆಗ್ಲಿ, ನಾನು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲಿ ಹೇಳೋದು ಯಾವುದು ಅಂದ್ರೆ 3ನೇ ಪದದಿಂದ 2ನೇ ಪದ ಮೈನಸ್ ಮಾಡಿ ಯಾವತ್ತೇ ಆಗ್ಲಿ, ನಿಮಗೆ ಸಾಮಾನ್ಯ ವ್ಯತ್ಯಾಸ ಎಕ್ಸಾಕ್ಟ್ ಆಗಿ ಸಿಗುತ್ತೆ. ಯಾಕೆಂದ್ರೆ ನಾನು ನೋಡಿರ್ತಂತ ಸ್ವಲ್ಪ ಕ್ವಶನ್ ಪೇಪರ್ಸ್ ಅಲ್ಲಿ ಮೊದಲನೇ ಪದ ಇದೆಯಲ್ಲ, ಮೊದಲನೇ ಪದ ಬೇರೆ ಯಾವ್ದೋ ವೇರಿ ಮಾಡ್ಕೊಂಡು 2ನೇ ಪದ 3ನೇ ಪದದಿಂದ ಸಾಮಾನ್ಯ ವ್ಯತ್ಯಾಸ ಬರೋ ತರ ಒಂದು ಕ್ವಶನ್ ಪೇಪರ್ ಅಲ್ಲಿ ನೋಡಿದೀನಿ, ನಾನು ನೋಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಆದ್ರಿಂದ ಐ ಪ್ರಿಫರ್ ಟು ಗೋ ವಿತ್ by finding in order to find the common difference, always consider the third term and the second term. ಅಂದ್ರೆ ಥರ್ಡ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ನ ನೀವು ಸಬ್ಟ್ರಾಕ್ಟ್ ಮಾಡಿದ್ರೆ ಕಾಮನ್ ಡಿಫರೆನ್ಸ್ ಎಕ್ಸಾಕ್ಟ್ ಆಗಿ ಸಿಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೆ
ಫಸ್ಟ್ ಟರ್ಮ್ ಇಂದ ಸೆಕೆಂಡ್ ಟರ್ಮ್ ಇಂದ ಫಸ್ಟ್ ಟರ್ಮ್ ಮೈನಸ್ ಮಾಡಿದ್ರು ನಡೆಯುತ್ತೆ. ಇನ್ನೊಂದು ಮೇನ್ ಇಂಪಾರ್ಟೆಂಟ್ ನೋಡಿ, ಇಲ್ಲಿ ಈ ತರ ಕೊಟ್ಟಿರ್ತಾರೆ. ಈಗ 2, ನೆಕ್ಸ್ಟ್ 1, ನೆಕ್ಸ್ಟ್ 0, ನೆಕ್ಸ್ಟ್ -1, ನೆಕ್ಸ್ಟ್ -2. ಇದರಲ್ಲಿ ಸಾಮಾನ್ಯ ವ್ಯತ್ಯಾಸ ಏನಾಗಿರುತ್ತೆ ಅಂತ ಈಗ ಆಪ್ಷನ್ಸ್ ಅಲ್ಲಿ ಹಾಕ್ಬಿಟ್ಟಿರ್ತಾರೆ. ಈ ತರ 1, ಸೆಕೆಂಡ್ 1, ಬಿ ಆಪ್ಷನ್ ಏನಾಗ್ತಾರೆ -1, ಸಿ ಆಪ್ಷನ್ 2ನೇ ಆಗ್ತದೆ ಅನ್ಕೊಳ್ಳಿ, ಡಿ ಆಪ್ಷನ್ 0 ಅಂತ ಈ ತರ ಕೊಟ್ಬಿಟ್ಟಿರ್ತಾರೆ. ಅವಾಗ ನೀವ್ ಏನ್ ಮಾಡ್ತೀರಾ, ಎರಡರಲ್ಲಿ ಒಂದ್ರೆ 1 ಅಂತ ಇದು ಹಾಕ್ಬಿಡ್ತೀರಾ. ನೀವು ಹೇಳಿರೋದು ಕರೆಕ್ಟ್ ಆಗಿದೆ, ಬಟ್ ಮಾಡಿರೋ ವೇ ರಾಂಗ್ ಆಗಿರುತ್ತೆ. ಯಾಕೆಂದ್ರೆ ನೀವು ಯಾವತ್ತೇ ಆಗ್ಲಿ ಎರಡನೇ ಪದದಿಂದ ಮೊದಲನೇ ಪದ ಕಳಿಬೇಕು ಯಾವತ್ತೇ ಆಗ್ಲಿ. 1 - 2 ಏನಾಗುತ್ತೆ, ಇಲ್ಲಿ ಬಿಗರ್ ನಂಬರ್ ಯಾವ್ದಿರೋದು 2 ಇರೋ ಸೈನ್ ಯಾವುದು ಮೈನಸ್, ಆದ್ರಿಂದ -1 ಕರೆಕ್ಟ್ ಆನ್ಸರ್ ಆಗೋಗುತ್ತೆ. ಸೊ ಇದರಲ್ಲಿ ಕೇರ್ಫುಲ್ ಆಗಿರಿ. ನಾನು ಹೇಳ್ಬೇಕು ಅನ್ಸ್ತಿದ್ದು MCQ ಅಲ್ಲಿ ಇದನ್ನ ಎಷ್ಟೋ ಸಲ ಕೇಳ್ತಿರ್ತಾರೆ, ಇದು MCQ ಅಲ್ಲಿ ಕನ್ಫ್ಯೂಸ್ ಆಗ್ಲಿ ಅಂತ ಹುಡುಗರು. ಸೊ ಕನ್ಫ್ಯೂಸ್ ಆಗೋ ಅವಶ್ಯಕತೆ ಇಲ್ಲ ಇಲ್ಲಿ. ನೆಕ್ಸ್ಟ್ ಪಾಯಿಂಟ್ ಯಾವುದು, nth ಟರ್ಮ್ ಹೇಳಿದೀನಿ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ nth ಟರ್ಮ್ ಆಫ್ AP. ಈ ಫಾರ್ಮುಲಾ ವೆರಿ ವೆರಿ ಇಂಪಾರ್ಟೆಂಟ್, ಅವೆಲ್ಲ ಇಂಪಾರ್ಟೆಂಟೇ. ನೆಕ್ಸ್ಟ್ ಸಮ್ ಆಫ್ ಫಸ್ಟ್ nth ಟರ್ಮ್, ಸಮ್ ಆಫ್ ಫಸ್ಟ್ nth ಟರ್ಮ್ ಆಫ್ AP. nth ಟರ್ಮ್ ಆಫ್ AP ಯಾವ್ದಾಗಿರುತ್ತೆ ಅಂದ್ರೆ SN ನಿಮಿಷ ಕಲರ್ ಚೇಂಜ್ ಮಾಡಿದ್ರೆ ನಿಮಗೆ ಈಸಿಯಾಗಿ ಐಡೆಂಟಿಫೈ ಮಾಡೋಕ್ಕಾಗುತ್ತೆ. SN is equals to n/2 of 2A plus n-1 into D. n-1 into D ಇಷ್ಟು ಸಾಕು. ಈಗ ಸದ್ಯಕ್ಕೆ ಇಷ್ಟು ಸಾಕು ನಿಮಗೆ. ಯಾಕಂದ್ರೆ ಈಗ ಫಸ್ಟ್ ಸಮ್ ಆಫ್ ಫಸ್ಟ್ nth ಟರ್ಮ್ ಆಫ್ AP ಇನ್ನೂ ಸುಮಾರು ಇದರಲ್ಲಿ ಫಾರ್ಮುಲಾಸ್ ಇದೆ, ಅವೆಲ್ಲ ಹೇಳ್ಕೊಂಡು ಹೋದ್ರೆ ನಿಮಗೆ ಸ್ವಲ್ಪ ಕನ್ಫ್ಯೂಸ್ ಆಗೋ ಚಾನ್ಸಸ್ ಇರೋದ್ರಿಂದ ಇವೆರಡು ಪ್ರಾಬ್ಲಮ್ ಮಾತ್ರ ನಾನು ಇಂಪಾರ್ಟೆಂಟ್ ಫಾರ್ಮುಲಾಸ್ ಲಿಸ್ಟ್ ಗೆ ಇಡ್ತಿದ್ದೀನಿ. ಅದರ ನೆಕ್ಸ್ಟ್ ಲಾಸ್ಟ್ ಟರ್ಮ್ ಕೊಟ್ಟಿರ್ತಾರೆ, ಫಸ್ಟ್ ಟರ್ಮ್ ಕೊಟ್ಟಿರ್ತಾರೆ, ಮಿಡಲ್ ಟರ್ಮ್ ಯಾವ್ದಾದ್ರು ಫೈಂಡ್ ಔಟ್ ಮಾಡಿ ಅಂತ ಕೇಳ್ಬಿಡ್ತಾರೆ ಸಡನ್ ಆಗಿ. ಅವಾಗ ಏನಾಗುತ್ತೆ, ನೀವು ಎಲ್ಲಾ ಪ್ರಾಬ್ಲಮ್ಸ್ ಅಲ್ಲೂ ಈ ತರ ಪ್ರಾಬ್ಲಮ್ಸ್ ನೋಡ್ತೀರಾ. ಈಗ 4 ಮಾರ್ಕ್ಸ್ ಕೇಳ್ತಾರೆ, ಇದು ಪ್ರೋಗ್ರೆಷನ್ಸ್ 4 ಮಾರ್ಕ್ಸ್ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಅದರಲ್ಲಿ ನಿಮಗೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ಕೇಳ್ತಾರೆ. 4 ಮಾರ್ಕ್ಸ್ ಅಲ್ಲಿ 3 ಮಾರ್ಕ್ಸ್ ಅಲ್ಲಿ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ಸ್ ನ ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀವು ಕನ್ಫ್ಯೂಸ್ ಆಗದಲೆ ನೀವು ಮೇನ್ ಫಾರ್ಮುಲಾಸ್ ನ ನೀವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ಫಾರ್ಮುಲಾಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ವಿತೌಟ್ ನೋಯಿಂಗ್ ದ ಫಾರ್ಮುಲಾ ಹೇಗಪ್ಪ ಅಂದ್ರೆ ಯುದ್ಧ ಗೊತ್ತಿಲ್ಲದೆ ನಮಗೆ ಯುದ್ಧ ಮಾಡೋ ಸಾಮರ್ಥ್ಯ ಇಲ್ದಲೇನೆ ಯುದ್ಧಕ್ಕೆ ಇಳ್ದಂಗೆ ಆಗೋಗುತ್ತೆ, ಅಂದ್ರೆ ಫಾರ್ಮುಲಾಸ್ ಗೊತ್ತಿಲ್ದಲೆ. ನಿಮಗೆ ಜಾಸ್ತಿ ನಮ್ಮ ಸ್ಟೂಡೆಂಟ್ಸ್ ಎಲ್ಲಿ ಕಷ್ಟಪಡ್ತಾರಪ್ಪ ಅಂದ್ರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಲ್ಲಿ. ಯಾಕೆಂದ್ರೆ ಬೇಸಿಕ್ ಬಿದ್ದಿಲ್ಲ ಅವನಿಗೆ, ಡಯಾಮೀಟರ್ ಅಲ್ಲಿ ಆಫ್ ಮಾಡಿದ್ರೆ ರೇಡಿಯಸ್ ಸಿಗುತ್ತೆ ಅನ್ನೋ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂದ್ರೆ ಅವನು ಸಿಲಿಂಡರ್ ರೇಡಿಯಸ್ ಹೆಂಗ್ ಫೈಂಡ್ ಔಟ್ ಮಾಡ್ತಾನೆ. ಸಿಲಿಂಡರ್ ಡೈರೆಕ್ಟ್ ಡಯಾಮೀಟರ್ ಕೊಟ್ಟಿರ್ತಾರೆ ನಿನಗೆ, ಅಲ್ಲಿ ಫಾರ್ಮುಲಾದಲ್ಲಿ ನಾನು πr²h ವಾಲ್ಯೂಮ್ ಆಫ್ ಸಿಲಿಂಡರ್ πr²h, ಅಲ್ಲಿ ರೇಡಿಯಸ್ ನ ಅಪ್ಲೈ ಮಾಡ್ಕೊಬೇಕು ಅಂದ್ರೆ ಅಲ್ಲಿ ರೇಡಿಯಸ್ ವ್ಯಾಲ್ಯೂನ ಅವನು ಡಯಾಮೀಟರ್ ಇಂದ ತಗೊಳಕ್ಕೆ ಗೊತ್ತಿಲ್ಲ ಅಂದ್ರೆ ಅವನು ಹೇಗೆ ಫೈಂಡ್ ಔಟ್ ಮಾಡ್ತಾನೆ. ಅಲ್ಲಿ ಮೇನ್ ಅವ್ರು ಏನ್ ಮಾಡ್ತಾರೆ, ಕಷ್ಟ ಪಡ್ತಾರೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ಅಂತ. ನಾನು ಅದ್ರ ಮೇಲೆ ಸ್ವಲ್ಪ ವಿಡಿಯೋಸ್ ಮಾಡ್ಬೇಕು ಅಂತಿದ್ದೀನಿ. ಸೊ ಇವತ್ತು ಮಾಡಿರೋ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅನ್ಕೊಂಡು ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಟು ದಿಸ್ ವಿಲ್ ಬಿ ಅಪ್ಲೋಡೆಡ್ ಸೂನ್. ಕಂಟಿನ್ಯೂಷನ್ ನೆಕ್ಸ್ಟ್ ಯಾವ್ದು ಬರುತ್ತೆ, ತ್ರಿಭುಜಗಳು ಪ್ರಮೇಯಗಳು ಇರೋದೆಲ್ಲ ನಾನು ಎಕ್ಸ್ಪ್ಲೈನ್ ಮಾಡ್ಕೊಂಡು ಕೂತ್ಕೊಳ್ಳೋದು. ಪ್ರಮೇಯದಲ್ಲಿ ಯಾವುದೇ ನಮಗೆ ಫಾರ್ಮುಲಾಸ್ ಯಾವುದು ಸಿಗೋಲ್ಲ. ಸೊ ಅದರಿಂದ ಪ್ರಮೇಯಗಳು ಇರುವಂತ ಚಾಪ್ಟರ್ಸ್ ನ ಬಿಟ್ಟು ಅಂದ್ರೆ ತ್ರಿಭುಜಗಳು ನೆಕ್ಸ್ಟ್ ಬರುತ್ತೆ. ಟ್ರಯಾಂಗಲ್ಸ್ ಅಲ್ಲೇ ಪ್ರಮೇಯ ಬರೋದು ಅನ್ಕೊಂತೀನಿ, ಥಿಯರಮ್ಸ್. ಅದ್ಬಿಟ್ಟು ನೆಕ್ಸ್ಟ್ ಮಿಕ್ಕಿರೋದು ಯಾವ್ದು ಬರುತ್ತೆ, ನೆಕ್ಸ್ಟ್ ಸ್ಟಾಟಿಸ್ಟಿಕ್ಸ್ ಅಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್ ಮೀನ್ ಮೀಡಿಯನ್ ಮೋಡ್, ಅದಾದ್ಮೇಲೆ ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್. ನೆಕ್ಸ್ಟ್ ಇನ್ನು ಸುಮಾರು ಚಾಪ್ಟರ್ಸ್ ಇಂದ ಇಂಪಾರ್ಟೆಂಟ್ ಫಾರ್ಮುಲಾಸ್ ಜಾಸ್ತಿ ಇದೆ. ಆದ್ರಿಂದ ನೆಕ್ಸ್ಟ್ ಟ್ರಿಗ್ನೋಮೆಟ್ರಿಕ್ ರೇಷಿಯೋಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಅದು ನಿಮಗೆ ಇಲ್ಲಿ ಬೇಸಿಕ್. ಆಕ್ಚುಲಿ ನಮಗಿರಲಿಲ್ಲ, ನಾನು 2014 ಔಟ್ಪುಟ್ SLC. ಆಕ್ಚುಲಿ ನಮಗೆ ಟ್ರಿಗ್ನೋಮೆಟ್ರಿ ಕಾನ್ಸೆಪ್ಟೇ ಇರಲಿಲ್ಲ. ಆಕ್ಚುಲಿ 2014 ಆಫ್ಟರ್ ವರ್ಡ್ಸ್ ಇದು ಟ್ರಿಗ್ನೋಮೆಟ್ರಿಕ್ ಕಾನ್ಸೆಪ್ಟ್ ನ ತಂದಿದ್ದು. ಆಕ್ಚುಲಿ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫ್ರಮ್ ದ ಪಾಯಿಂಟ್ ಆಫ್ ವ್ಯೂ ಆಫ್ PUC ಆಲ್ಸೋ. PUC ಟ್ರಿಗ್ನೋಮೆಟ್ರಿ ಮೇಲೇನೆ ಎಲ್ಲಾ ಚಾಪ್ಟರ್ಸ್ ನಿಂತಿದೆ. ನಾನು ಹೇಳ್ಬೇಕು ಅಂದ್ರೆ ಫಸ್ಟ್ ಸೆಟ್ಸ್ ಅವೇನೇನೋ ಬರುತ್ತೆ. ಆಮೇಲೆ ಟ್ರಿಗ್ನೋಮೆಟ್ರಿಯಲ್ಲಿ ಇಂದನೆ
ನಿಮಗೆ ಯಾವುದು ಇಂಟಿಗ್ರೇಷನ್ ಕಾನ್ಸೆಪ್ಟ್ಸ್ ಅಲ್ಲಿ ಟ್ರಿಗ್ನೋಮೆಟ್ರಿ ಅಪ್ಲಿಕೇಶನ್ಸ್ ತುಂಬಾ ಇದೆ. ಸೊ ಇಲ್ಲಿ ನೀವು ಬೇಸಿಕ್ಸ್ ಕರೆಕ್ಟ್ ಆಗಿ ಓದಿದ್ರೆ ನೀವು ಸೈನ್ಸ್ ತಗೊಳೋರು PUC ಅಲ್ಲಿ ಸೈನ್ಸ್ ತಗೊಳೋರ್ಗೆ ಇದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ನಾನು ಅದನ್ನ ಈಗ ಫಾರ್ ಎಕ್ಸಾಂಪಲ್ ನೀವು ಸ್ವಲ್ಪ ಜನ ಎಲ್ಲಿ ಪರದಾಡ್ತೀರಾ ಅಂದ್ರೆ ಸೈನ್ಸ್ 0 ಡಿಗ್ರಿ 30 ಡಿಗ್ರಿ 45 ಡಿಗ್ರಿ 60 ಡಿಗ್ರಿ 90 ಡಿಗ್ರಿ ಏನಾಗುತ್ತೆ ಅಂತ ನೀವು ಜಾಸ್ತಿ ಕನ್ಫ್ಯೂಸ್ ಆಗುತ್ತೆ. ನಾನೊಂದು ಚಾರ್ಟ್ ಹಾಕೊಡ್ತೀನಿ, ಈಸಿಯಾಗಿ ಫೈಂಡ್ ಔಟ್ ಮಾಡುವಂತ ಚಾರ್ಟ್. ಆ ಚಾರ್ಟ್ ಮುಖಾಂತರ ನೀವೇನ್ ಮಾಡ್ತೀರಾ ಅಂದ್ರೆ ಫಸ್ಟ್ ಎಕ್ಸಾಮ್ ಹಾಲ್ಗೆ ಹೋಗಿಂದಲೇ ಒಂದ್ ಕಡೆ ಯಾವ್ದಾದ್ರು ಒಂದು ರಫರ್ ಕೊಟ್ಟಿರ್ತಾರಲ್ಲ ಅಲ್ಲಿ ಫಸ್ಟ್ ಆ ಚಾರ್ಟ್ ಹಾಕೊಂಡ್ಬಿಡಿ. ಆ ಚಾರ್ಟ್ ಹಾಕೊಂಡ್ಮೇಲೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಯಾವ್ದೋ ಒಂದು ಪ್ರಾಬ್ಲಮ್ ಅಲ್ಲಿ MCQ ಅಲ್ಲಿ ಸೈನ್ 30 ಡಿಗ್ರಿ ಇಷ್ಟ ಆದ್ರೆ ಸೈನ್ ಕಾಸ್ಟ್ 30 ಡಿಗ್ರಿ ಎಷ್ಟಾಗುತ್ತೆ ಅಂತ ಈ ತರ ಎಲ್ಲ ಏನಾದ್ರು ಅಂದ್ರೆ ಟ್ವಿಸ್ಟೆಡ್ ಪ್ರಾಬ್ಲಮ್ಸ್ ನ ಕೇಳಿರ್ತಾರೆ. ಅವಾಗ ನೀವು ಮತ್ತೆ ಚಾರ್ಟ್ ನ ನೆನ್ಸ್ಕೊಂಡು ಹೇಳೋ ಅಂತ ಅವಶ್ಯಕತೆ ಇರಲ್ಲ. ಒಂದ್ ಕಡೆ ಚಾರ್ಟ್ ಬರ್ದ್ಬಿಟ್ರೆ ಈಗ ನೆಕ್ಸ್ಟ್ 2 ಮಾರ್ಕ್ಸ್ ಅಲ್ಲೂ ಕೇಳ್ತಾರೆ ಸೈನ್ 30 ಪ್ಲಸ್ ಕಾಸ್ 30 ಡಿವೈಡೆಡ್ ಬೈ ಟ್ಯಾನ್ 30 ಇಷ್ಟ ಆದ್ರೆ ಅದ್ರ ಬೆಲೆ ಏನಾಗುತ್ತೆ ಅಂತ ಕೇಳ್ಬಿಡ್ತಾರೆ. ಅವಾಗ ಏನಾಗುತ್ತೆ, ನೀವು ಸೈನ್ 30 ಬೆಲೆ, ಕಾಸ್ 30 ಬೆಲೆ, ಟ್ಯಾನ್ 30 ಬೆಲೆ ಇಲ್ಲ ಟ್ಯಾನ್ 45 ಡಿಗ್ರಿ ಬೆಲೆ ಎಲ್ಲ ಹಾಕೊಂಡು ಕೂತ್ಕೊಳಕ್ಕೆ ನೀವು ಯಾವುದು ಆ ಚಾರ್ಟ್ ನ ನೆನೆಸ್ಕೊಂಡು ಏನಾಗುತ್ತೆ ಎಲ್ಲ ಮಿಕ್ಸ್ ಅಪ್ ಆಗೋಗಿ ಏನಾಗುತ್ತೆ ಬೇರೆ ಬೇರೆ ವ್ಯಾಲ್ಯೂಸ್ ಹಾಕ್ಬಿಡ್ತೀರಾ. ಸೊ ಫಸ್ಟ್ ಏನ್ ಮಾಡ್ತೀರಾ ಅಂದ್ರೆ ಫಸ್ಟ್ ನೀವು ಎಕ್ಸಾಮ್ ಹಾಲ್ ಅಲ್ಲಿ ಎಂಟ್ರಿ ಆಗಿ ಎಕ್ಸಾಮ್ ಬರೆಯಕ್ ಸ್ಟಾರ್ಟ್ ಮಾಡಿಂದಲೇ ನೀವು ಒಂದು ಚಾರ್ಟ್ ನ ಎಲ್ಲಾದ್ರೂ ರಫ್ ವರ್ಕ್ ಅಲ್ಲಿ ಹಾಕೊಂಡ್ಬಿಡಿ. ಇದು ನಾನು ಹೇಳ್ಬೇಕು ಅನ್ಸ್ತು. ಸೊ ಅದು ಅಲ್ಲಿ ಇಂಟ್ರೊಡಕ್ಷನ್ ಟು ಟ್ರಿಗ್ನೋಮೆಟ್ರಿ ಹೇಳ್ಬೇಕಾದ್ರೆ ನಾನು ಇನ್ನೂ ಹೇಳ್ತೀನಿ ಯಾವ್ಯಾವ ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಂತ. ಸೊ ಇಲ್ಲಿಗೆ ನಾನು ವಿಡಿಯೋ ನಿಲ್ಲಿಸ್ತೀನಿ. ಥ್ಯಾಂಕ್ ಯು. ಏನೇ ಡೌಟ್ಸ್ ಇದ್ರು ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ. ನಿಮ್ ಡೌಟ್ಸ್ ನಾನು ಸಾಲ್ವ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಸೊ ಥ್ಯಾಂಕ್ ಯು ಎವ್ರಿವನ್.